Good morning, students. Previous class we discussed the law of the demand and the exception to the law of the demand. ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಬೇಡಿಕೆಯ ನಿಯಮದ ಬಗ್ಗೆ ಕೂಡ ನಾವೇನು ಮಾಡಿದ್ವಿ ಅಧ್ಯಯನವನ್ನು ಮಾಡಿದ್ದೇವೆ. ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಬೇಡಿಕೆಯ ಒಂದು ಅಪವಾದಗಳ ಬಗ್ಗೆ ಯಾವ್ಯಾವ ಒಂದು ಬೇಡಿಕೆಯ ಒಂದು ನಿಯಮಗಳಿಗೆ ಅಪವಾದವಾಗಿದ್ದಾವನ್ನುವಂಥ ಆ ಅಂಶಗಳನ್ನು ಕೂಡ ನಾವು ಏನು ಮಾಡ್ತೇವೆ ಅಂದರೆ ಇಲ್ಲಿ ಚರ್ಚೆಯನ್ನು ಕೂಡ ನಾವು ಮಾಡಿದ್ದೆವು. ಬೇಡಿಕೆ ನಿಯಮಕ್ಕೆ ಯಾವ್ಯಾವ ಅಪವಾದಗಳಿದ್ದಾವೆ ಅಂತ ಅನ್ನೋದನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಟುಡೇ ಕ್ಲಾಸ್ ವಿ ಡಿಸ್ಕಸ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದ ಲಾ ಆಫ್ ದಿ ಡಿಮಾಂಡ್. ಬೇಡಿಕೆ ನಿಯಮದಿಂದ ಏನೇನು ಪ್ರಾಮುಖ್ಯತೆ ಇದೆ, ಏನೇನು ಇದರ ಬೇಡಿಕೆಯ ನಿಯಮದಿಂದ ಯಾವ ರೀತಿಯಾಗಿ ಆರ್ಥಿಕತೆಯಲ್ಲಿ ವಿವಿಧ ರೀತಿಯಲ್ಲಿ ಕೂಡ ಬದಲಾವಣೆ ಇದೆ. ಹೌ ಟು ದಿ ಲಾ ಆಫ್ ದಿ ಡಿಮಾಂಡ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಟು ದಿ ವೇರಿಯಸ್ ಸೆಕ್ಟರ್ಸ್. ಫಸ್ಟ್ ಒನ್, ಟು ದಿ ಬಿಸ್ನೆಸ್ ಮ್ಯಾನ್. A producer or businessman has to be aware of the fact that if they raises price, there will be contraction in the quantity of the demand. When price of the goods can increases, that time quantity demand for the goods can be decreased, because according to the law of the demand, under ceteris paribus condition, if the price of the commodity increases, quantity of demand decreases. That's why same, if the businessman product price can increases, automatically the quantity of the demand is decreases or contraction. If the quantity demanded can be contraction, if the prices can increase. That's why the law of the demand is very important to the businessman. If the businessman every product price increases, if a quantity demanded for the good can be contraction or the decreases. If the price of the good can decreases, if the quantity demand for the good the extension or increases. ಇಲ್ಲಿ ಯಾವ ರೀತಿಯಾಗಿ ನಾವಿಲ್ಲಿ ಇಲ್ಲಿ ಏನಾಗ್ತದೆ ಅಂದರೆ ಉದ್ಯಮಿದಾರನಿಗೆ ಕೂಡ ಏನಾಗ್ತದೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಮೊದಲನೇ ಪ್ರಾಮುಖ್ಯತೆ ಏನಾಗ್ತದೆ ಅಂದರೆ ಉದ್ಯಮಿದಾರನಿಗೆ ಇದು ಕೂಡ ಸಹಕಾರ ಆಗ್ತದೆ. ಯಾಕಂದರೆ ಯಾವ ರೀತಿಯಾಗಿ ಉದ್ಯಮಿದಾರನು ವಸ್ತುವಿನ ಬೆಲೆಗಳನ್ನು ನಿರ್ಧರಿಸ್ತಾ ಇರ್ತಾನೆ, ಆ ಬೆಲೆಗಳನ್ನು ನಿರ್ಧರಿಸುವ ಆಧಾರದ ಮೇಲೆ ಅನುಭೋಗಿದಾರನು ಆ ವಸ್ತುವನ್ನು ಕೊಂಡುಕೊಳ್ಳುವಂಥ ಪ್ರಮಾಣದ ನಿರ್ಧಾರವಾಗ್ತದೆ. ಈಗ ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಇದೆ ಅಂತಂದರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ಆ ವಸ್ತುವನ್ನು ಕೊಂಡುಕೊಳ್ಳುವುದ ಪ್ರಮಾಣ ಅಂತ ಕುಗ್ಗುತ್ತಾ ಇದೆ, ಅಂದರೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಅದೇ ರೀತಿ ಆ ವಸ್ತುವಿನ ಬೆಲೆ ಏನಾದರೂ ಕಡಿಮೆ ಇತ್ತಂದರೆ ಆ ವ್ಯಕ್ತಿಯ ಕೊಂಡುಕೊಳ್ಳುವಂಥ ಪ್ರಮಾಣ ಅಂದರೆ ಹಿಗ್ಗುತ್ತದೆ. ಹಿಗ್ಗುವಿಕೆ ಅಂತಂದರೆ ಇಲ್ಲಿ ಹೆಚ್ಚಿಗೆ ಆಗ್ತದೆ. ಅದಕ್ಕಾಗಿ ಏನಂದರೆ ಇಫ್ ದ ಲಾ ಆಫ್ ದ ಡಿಮಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದಿ ಬಿಸ್ನೆಸ್ ಮೆನ್. ಇಫ್ ದ ಬಿಸ್ನೆಸ್ ಮೆನ್ ಕ್ಯಾನ್ decided the price of the product, if the price of the product can decided the quantity of demand percentage. ಅಂದರೆ ಯಾವ ರೀತಿಯಾಗಿ ಇಲ್ಲಿ ಉದ್ಯಮಿದಾರನು ವಸ್ತುಗಳಿಗೆ ಬೆಲೆಗಳನ್ನು ನಿಗದಿ ಮಾಡ್ತಾನೆ, ಆ ಆಧಾರದ ಮೇಲೆ ಆ ವಸ್ತುವನ್ನು ಕೊಂಡುಕೊಳ್ಳುವುದರ ಪ್ರತಿಶತವನ್ನು ನಿರ್ಧರಿಸಲ್ಪಡ್ತದೆ. ಈಗ ನಾನು ಆಲ್ರೆಡಿ ಹೇಳಿದೆ, ಯಾವ ರೀತಿಯಾಗಿ ಆ ವಸ್ತುವಿನ ಬೆಲೆ ಹೆಚ್ಚಾಗಿರ್ತದೆ ಆವಾಗ ಆ ವಸ್ತುವನ್ನು ಕೊಂಡುಕೊಳ್ಳುವಂಥ ಪ್ರಮಾಣ ಕುಗ್ಗುತ್ತಾ ಇರ್ತದೆ. ಯಾವಾಗ ಆ ವಸ್ತುವಿನ ಬೆಲೆ ಕೂಡ ಕಡಿಮೆ ಆಗಿರ್ತದೆ ಆ ವಸ್ತುವನ್ನು ಕೊಂಡುಕೊಳ್ಳುವ ಪ್ರಮಾಣ ಕೂಡ ಹಿಗ್ತಾ ಇದೆ. ಅದಕ್ಕಾಗಿ ಏನಂದರೆ ಇಫ್ ದ ಲಾ ಆಫ್ ದ ಡಿಮಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದಿ ಬಿಸ್ನೆಸ್ ಮೆನ್. Therefore, in such a way, businessmen can sometimes take a decision if the price of the commodity decreases, and when he can prices for the commodity decreases, that time he can gaining the supernormal profit or getting the maximum profit from the products. ಯಾವಾಗ ಒಬ್ಬ ಉದ್ಯಮಿದಾರನು ಬೇಡಿಕೆಯ ನಿಯಮಕ್ಕೆ ಅನುಗುಣವಾಗಿ ವಸ್ತುಗಳ ಬೆಲೆಗಳನ್ನು ಇಳಿಸ್ತಾ ಹೋಗ್ತಾ ಇರ್ತಾನೆ, ಇಳಿಕೆ ಮಾಡ್ತಾನೆ, ಅವಾಗ ಅವನ
ಲಾಭವನ್ನು ಕೂಡ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅವನ ಹೆಚ್ಚಿನ ಮಟ್ಟದಲ್ಲಿ ಏನು ಮಾಡ್ತಾನೆ, ಲಾಭವನ್ನು ಕೂಡ ಗಳಿಸ್ತಾ ಇರ್ತಾನೆ, ಅಥವಾ ಅವನೇನು ಮಾಡ್ತಾನೆ ಅಂದರೆ ಅಧಿಕವಾದಂಥ ಲಾಭವನ್ನು ಕೂಡ ಗಳಿಸ್ತಾ ಇರ್ತಾನೆ. ದ್ಯಾಟ್ಸ್ ವೈ ಲಾ ಆಫ್ ದ ಡಿಮಾಂಡ್ ಈಸ್ ವೆರಿ ನೆಸೆಸರಿ ಟು ದಿ ಬಿಸ್ನೆಸ್ ಮ್ಯಾನ್. ಇಫ್ ಸಪೋಸ್ ಬಿಸ್ನೆಸ್ ಮ್ಯಾನ್ ಕ್ಯಾನ್ ಇನ್ಕ್ರೀಸ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್, ದ ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ದಿ ಗೂಡ್ಸ್ ಕ್ಯಾನ್ ದಿ contraction or the decreases, and when a price of the product decreases, if the consumer can buying the more quantity of the goods, that's why the quantity of goods percentage can the extension. That's why if a businessman can suddenly decreases the price and he get the more or getting the super normal profit, or he can gaining the maximum profit ಫ್ರಮ್ ದಿ ಗೂಡ್ಸ್. ಅದಕ್ಕಾಗಿ ಏನಾಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ವಸ್ತುಗಳ ಬೆಲೆಗಳು ಏರ್ತಾ ಇರ್ತವೆ, ಇಳಿತಾ ಇರ್ತವೆ, ಅದರ ಒಂದು ಆಧಾರದ ಮೇಲೆ ಬೇಡಿಕೆಯ ಕುಗ್ಗುವಿಕೆ ಮತ್ತು ಹಿಗ್ಗುವಿಕೆ ನಿರ್ಧಾರ ಆಗ್ತದೆ. ಇಫ್ ದ ಕಾಂಟ್ರಾಕ್ಷನ್ ಡಿಮಾಂಡ್ ಆ್ಯಂಡ್ ದಿ ಎಕ್ಸ್ಟೆನ್ಷನ್ ಡಿಮಾಂಡ್ ಡಿಪೆಂಡ್ ಅಪಾನ್ ದಿ ಪ್ರೈಸಸ್ ಆಫ್ ದಿ ಪ್ರಾಡಕ್ಟ್. ವೆನ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಇನ್ಕ್ರೀಸಸ್, ದ ಕ್ವಾಂಟಿಟಿ ಡಿಮಾಂಡೆಡ್ ಕ್ಯಾನ್ when the price of the product can increases, if the demand can be contraction, and when the price of the good decreases, the quantity demanded can be extension. That's why law of the demand is very necessary to the businessman. Second importance of the law of the demand, to be the finance minister. Another question arising in your mind, why law of the demand is the very helpful to the finance minister? Because in the time of the tax imposed, if the finance minister also applying the law of the demand, when a tax is imposed on the particular commodity, it result on a higher price for that commodity. If suppose finance minister can impose a taxes on various products, nothing but if the prices of the product can be increases. That's why finance minister can impose the tax. If suppose you going to the market and purchasing some luxurious goods, some of percentage of the tax you can indirectly pay to the government. ನೀವಿಲ್ಲಿ ಐಷಾರಾಮಿ ಸರಕುಗಳನ್ನು ಕೊಳ್ತಾ ಇರ್ತೀರಿ, ಆ ಒಂದು ಐಷಾರಾಮಿ ಸರಕುಗಳನ್ನು ಕೊಳ್ತಾ ಇರುವಾಗ ಕೂಡ ಏನಾಗ್ತದೆ, ಬಹಳಷ್ಟು ರೀತಿಯಲ್ಲಿ ನೋಡೋಕೆ ಏನು ಮಾಡ್ತೀರಿ ಅಂದರೆ ಅಲ್ಲಿ ತೆರಿಗೆಯನ್ನು ಕೂಡ ಕಟ್ತಾ ಇರ್ತೀರಿ. ದ್ಯಾಟ್ಸ್ ವೈ ಇಫ್ ಅ ಫೈನಾನ್ಸ್ ಮಿನಿಸ್ಟರ್ ಇಂಪೋಸ್ ಅ ಟ್ಯಾಕ್ಸ್ ಆನ್ ದಿ ವಿಚ್ ಟೈಪ್ ಆಫ್ ದಿ ಪ್ರಾಡಕ್ಟ್ಸ್ ಆರ್ ವಿಚ್ ಪ್ರಾಡಕ್ಟ್ಸ್ ಕ್ಯಾನ್ ಹೈಯರ್ ಪ್ರೈಸಸ್, ದ್ಯಾಟ್ ಪ್ರಾಡಕ್ಟ್ಸ್ ಒನ್ಲಿ ಹಿ ಕ್ಯಾನ್ ಇಂಪೋಸ್ ದಿ ಟ್ಯಾಕ್ಸಸ್. ಯಾವ ಒಂದು ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಅವುಗಳ ಮಾತ್ರ ಏನು ಮಾಡ್ತಾರೆ ಅಂದರೆ ಹಣಕಾಸು ಒಂದು ಸಚಿವರು ಕೂಡ ಏನು ಮಾಡ್ತಾರೆ ಅಂದರೆ ತೆರಿಗೆಯನ್ನು ಕೂಡ ನಿಗದಿಪಡಿಸ್ತಾ ಇರ್ತಾರೆ. ಅದಕ್ಕಾಗಿನಂದರೆ ಬೇಡಿಕೆ ನಿಯಮವು ಹಣಕಾಸು ಸಚಿವರಿಗೆ ಕೂಡ ಏನಿದೆ ಬಹಳಷ್ಟು ಕೂಡ ಸಹಾಯ ಆಗ್ತದೆ. ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ತೆರಿಗೆಯನ್ನು ವಿಧಿಸಬೇಕಂದ್ರೆ ಒಂದು ವಸ್ತುವಿನ ಮೇಲೆ ತೆರಿಗೆ ವಿಧಿಸ್ತಾ ಇದ್ದೇವೆ ಅಂದರೆ ಆ ಒಂದು ವಸ್ತುವಿನ ಬೆಲೆಗಳು ಹೆಚ್ಚಾಗಿದ್ದಾಗ ಮಾತ್ರ ಅವುಗಳ ಟ್ಯಾಕ್ಸನ್ನು ಹಾಕ್ತೇವೆ. ಯಾಕಂದರೆ ಇಲ್ಲಿ if the prices of the product increase, nothing but that products are the capital goods. If in an economy more tax imposed on the capital goods or the luxurious goods, that's why if the capital goods or the luxurious goods prices are the increases, that's why finance minister impose the tax in the various ways. Nowadays introducing the GST, it is the only one tax for the central as well as the state government, same percentage of the tax imposed on the same product. Because GST slogan, one country, one market, one tax. That's why nowadays impose the state GST and the central government GST, same percentage imposed on the products. ಈಗ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಸರಕು ಸೇವಾ ತೆರಿಗೆಯ ಒಂದು ಪರಿಕಲ್ಪನೆಯನ್ನು ನಾವು ಅಳವಡಿಸಿಕೊಂಡೋದ್ರಿಂದ ಇಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರವು ಕೂಡ ಏನಾಗ್ತದೆ ಅಂದರೆ ಒಂದೇ ರೀತಿಯಾದಂಥ ಪ್ರತಿಶತದಷ್ಟು ತೆರಿಗೆಯನ್ನು ಕೂಡ ಇಲ್ಲಿ ಹೇರ್ತಾ ಇರೋದು. ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡ್ತೇವೆ ಅಂದರೆ ಸರಕು ಸೇವಾ ತೆರಿಗೆಯ ಒಂದು ಧ್ಯೇಯವಾಕ್ಯ ಏನು, ಒಂದು ರಾಷ್ಟ್ರ
ಒಂದು ತೆರಿಗೆ ಒಂದು ಮಾರುಕಟ್ಟೆ ಅಂತ. ಯಾವುದೇ ರೀತಿಯಾದಂಥ ವಸ್ತುಗಳಿಗೆ ಕೂಡ ಇಲ್ಲಿ ಏನು ಮಾಡ್ತಾರೆ, ಒಂದೇ ರೀತಿಯಾದಂಥ ತೆರಿಗೆ ಇರ್ತದೆ. ಬಿಫೋರ್ ಇಂಟ್ರೊಡ್ಯೂಸಿಂಗ್ ದಿ GST ವಿ ಆರ್ ಪೇಯಿಂಗ್ ದಿ ಡಿಫ್ರೆಂಟ್ ಟೈಪ್ ಆಫ್ ದಿ ಟ್ಯಾಕ್ಸ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ದಿ ಸ್ಟೇಟ್ ಗೌರ್ಮೆಂಟ್. ನಾವಿಲ್ಲಿ ಮೊದಲು ಸರಕು ಸೇವಾ ತೆರಿಗೆಯನ್ನು ನಾವಿಲ್ಲಿ ಪರಿಕಲ್ಪನೆಯನ್ನು ಪರಿಚಯಿಸೋಕ್ಕಿಂತ ಮೊದಲು ಏನಾಯಿತು ಅಂದರೆ, ನಾವು ರಾಜ್ಯ ಸರ್ಕಾರಕ್ಕೆ ಬೇರೆ ರೀತಿಯಾದಂಥ ತೆರಿಗೆ, ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಕೂಡ ಏನಿದೆ ಬೇರೆ ರೀತಿಯಾದಂಥ ತೆರಿಗೆಯನ್ನು ಕಟ್ತಾ ಇದ್ದೀವಿ. ಬಟ್ ನೌ ಡೇಸ್ ವಿ ಕ್ಯಾನ್ ಪೇಯಿಂಗ್ ದಿ ಸೇಮ್ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ದಿ ಸ್ಟೇಟ್ ಗೌರ್ಮೆಂಟ್. If the higher price nothing but the lesser percentage of the peoples can buying that good, because who can buying the higher price goods, who can able to buying that goods, nothing but the middle class people or the rich people. If the suppose middle class people cannot buying, if the obviously rich people can buying that goods, that time finance minister or government can decide if the rich people can buying the higher price products, and we can impose the taxes on these products. ನಾವಿಲ್ಲಿ ಏನು ಮಾಡಬೇಕಂದ್ರೆ, ಹಣಕಾಸು ಸಚಿವರು ಮತ್ತು ಭಾರತ ಸರ್ಕಾರವು ಕೂಡ ಇಲ್ಲಿ ಏನು ಮಾಡ್ತದೆ ಅಂದರೆ, ಯೋಚನೆಯನ್ನು ಮಾಡಿಕೊಂಡು ಇಲ್ಲಿ ಹೆಚ್ಚಿನ ವಸ್ತುಗಳ ಬೆಲೆಗಳನ್ನು ಕೊಂಡುಕೊಳ್ಳೋರು ಶ್ರೀಮಂತರಾಗ್ತಾ ಇದ್ದಾರೆ, ಸಿರಿವಂತರು ಇರ್ತಾರೆ. ಅದಕ್ಕಾಗಿ ಸಿರಿವಂತರು ಕೂಡ ಏನು ಮಾಡ್ತಾರೆ ಅಂದರೆ, ಈ ಒಂದು ವಸ್ತುಗಳನ್ನು ಹೆಚ್ಚಿನ ಬೆಲೆ ಕೊಂಡುಕೊಂಡು ಕೂಡ ಅವರು ಟ್ಯಾಕ್ಸನ್ನು ಕಟ್ತಾರೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಒಂದು ಟ್ಯಾಕ್ಸನ್ನು ಕೂಡ ಏನು ಮಾಡ್ತಾರೆ ಅಂದರೆ ನಿಗದಿ ಮಾಡ್ತಾ ಇರ್ತಾರೆ. ದ್ಯಾಟ್ಸ್ ವೈ ದ ಲಾ ಆಫ್ ದ ಡಿಮಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಟೈಮ್ ಆಫ್ ದಿ ಇಂಪೋಸ್ಡ್ ದಿ ಟ್ಯಾಕ್ಸ್ ಟು ದಿ ವೇರಿಯಸ್ ಪ್ರಾಡಕ್ಟ್ಸ್. ಇಲ್ಲಿ ಅದಕ್ಕಾಗಿ ಏನಂತ, ಬೇಡಿಕೆ ನಿಯಮವು ತೆರಿಗೆಯನ್ನು ವಿಧಿಸುವಾಗ ಹಣಕಾಸು ಸಚಿವರಿಗೆ ಕೂಡ ಬಹಳಷ್ಟು ರೀತಿಯಲ್ಲಿ ಕೂಡ ಸಹಕಾರಿ ಆಗ್ತಾ ಇದೆ. ದಿಸ್ ವಿಲ್ ರಿಸಲ್ಟ್ ಇನ್ ದಿ ರಿಡಕ್ಷನ್ ಆಫ್ ರೆವಿನ್ಯೂ ಬೈ ದಿ ಟ್ಯಾಕ್ಸೇಷನ್. If the reduction of the revenue by the taxation, ಈ ರೀತಿಯಾಗಿ ಏನಾಗ್ತದೆ ಅಂದರೆ, if the taxation revenue can reduces, because in the normal good also imposed a tax, but compared to the higher price goods very less. If the suppose for example higher goods price tax 5%, but a normal goods tax only 0.5% or 0.2%, because normal goods can buying the every category people. ಇಲ್ಲಿ ಸಾಮಾನ್ಯ ವಸ್ತುಗಳನ್ನು ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ವರ್ಗದವರು ಕೂಡ ಬಳಸ್ತಾ ಇರ್ತಾರೆ. ಆದರೆ ಇಲ್ಲಿ ಹೆಚ್ಚಿನ ವಸ್ತುಗಳ ಬೆಲೆಗಳನ್ನು ಏನು ಮಾಡ್ತಾರೆ ಅಂದರೆ ಶ್ರೀಮಂತರು ಕೂಡ ಮಾತ್ರ ಬಳಸೋದ್ರಿಂದ ಏನು ಮಾಡ್ತಾರೆ, ಅಲ್ಲಿ ಒಂದು ಟ್ಯಾಕ್ಸ್ ಆಗೋದು ಕೂಡ ಏನಿಲ್ಲ, ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ. Therefore, in order to calculate the government revenue, the law of the demand will be greater help. If the automatically finance minister can impose the tax on the high price of product, that's why the government revenue can also the increase, and it is more helpful to the social welfare activities for the government, because government also imposing the various plans and the various schemes providing to the poor people. That's time if the tax revenue, it is a very helpful to the government for implementing the various plans and the various schemes to the poor people as well as the middle people. ಇಲ್ಲಿ ಹಣಕಾಸು ಸಚಿವರಿಗೆ ಕೂಡ ಇದು ಬಹಳಷ್ಟು ರೀತಿಯ ಸಹಕಾರಿ ಆಗ್ತದೆ ಅಂತ ನಾನು ಹೇಳಿದೆ. ಯಾಕಂದರೆ ಇಲ್ಲಿ ಯಾವಾಗ ಒಂದು ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಇರ್ತವೆ, ಆ ವಸ್ತುಗಳ ಬೆಲೆಗಳು ಹೆಚ್ಚಾದಾಗ ಆ ವಸ್ತುಗಳನ್ನ ಕೊಂಡುಕೊಳ್ಳುವಂಥ ಶ್ರೀಮಂತರು, ಇಲ್ಲಿ ಶ್ರೀಮಂತರು ಕೊಂಡುಕೊಳ್ತಾ ಇದ್ದಾರೆ ಅಂದರೆ ಅವರಿಗೆ ಅದರ ಒಂದು ತೆರಿಗೆಯನ್ನು ವಿಧಿಸುವಂಥ ಸಾಮರ್ಥ್ಯನೂ ಕೂಡ ಇರ್ತದೆ. ಈ ರೀತಿಯಾಗಿ ಇಲ್ಲಿ ಹಣಕಾಸು ಸಚಿವರು ಏನು ಮಾಡ್ತಿರ್ತಾರೆ ಅಂದರೆ, ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಷ್ಟೇ ಅಲ್ಲ, ಆ ಒಂದು ವಸ್ತುಗಳನ್ನು ಬೆಲೆಗಳನ್ನು ಕೊಳ್ಳುವುದಕ್ಕೆ ಅನುಗುಣವಾಗಿ ಆ ಒಂದು ವಸ್ತುವಿಗೆ ಏನು ಮಾಡ್ತಾರೆ ಅಂದರೆ ತೆರಿಗೆಯನ್ನು ಹಾಕ್ತಾರೆ. ಆ ತೆರಿಗೆಯನ್ನು ಹಾಕೋದ್ರಿಂದ ಆ ತೆರಿಗೆ ಹಣವು ಕೂಡ ಏನಾಗ್ತದೆ, ಸರ್ಕಾರದ ಆದಾಯ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಅಷ್ಟೇ ಅಲ್ಲ, ಆ ತೆರಿಗೆಯಿಂದ ಬಂದಂಥ ಆದಾಯ ಎಷ್ಟೋ ರೀತಿಯಾದಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಥವಾ ಬಡವರಿಗೆ ಅಥವಾ ಮಧ್ಯಮವರಿಗೆ ತರುವಂಥ ಯೋಜನೆ ಮತ್ತು ವಿವಿಧ ರೀತಿಯಾದಂಥ ಸ್ಕೀಮ್ಗಳ ಮುಖಾಂತರ ಏನು ಮಾಡ್ತಾರೆ, ಬಡ ಜನರ ಮತ್ತು ಮಧ್ಯಮ ವರ್ಗದವರ ಒಂದು
ಹಿತವನ್ನು ಕಾಯಲಿಕ್ಕೆ ಕೂಡ ಏನಾಗ್ತದೆ, ಈ ರೀತಿಯಾದಂಥ ಯೋಜನೆಗಳು ಕೂಡ ಬಹಳಷ್ಟು ಸರಕಾಗ್ತದೆ. ದ್ಯಾಟ್ಸ್ ವೈ ದ ಲಾ ಆಫ್ ದ ಡಿಮಾಂಡ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಟು ದಿ ಬಿಸ್ನೆಸ್ ಮೆನ್, ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ದಿ ಇಟ್ ಈಸ್ ಅ ವೇರಿಯಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಬಿಕಾಸ್ educational institution, how to the law of the demand rate. If the one student admission to the colleges, that student again admission to the four members, that time his fees can be decreases. ಇಲ್ಲಿ ಒಬ್ಬ ವ್ಯಕ್ತಿ ಕಾಲೇಜಿಗೆ ಏನು ಮಾಡ್ತಾನಂದರೆ ತನ್ನದೇ ಆದಂಥ ರೀತಿಯಲ್ಲಿ 4 ಜನರನ್ನು ಅವನು ಪ್ರವೇಶವನ್ನು ಕೊಡಿಸ್ತಾ ಇರ್ತಾನೆ. ಆ ಒಂದು 4 ಜನಕ್ಕೆ ಪ್ರವೇಶ ಕೊಡಿಸೋದಕ್ಕೆ ಅವನಿಗೆ ಏನು ಮಾಡ್ತಾರೆ, ರಿಯಾಯಿತಿಯನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಕೂಡ ಅಂತ ಲಾ ಆಫ್ ದ ಡಿಮಾಂಡ್ ಆಗ್ತಾಯಿದೆ. ಅಂದರೆ ಯಾವ ರೀತಿಯ ವಿದ್ಯಾರ್ಥಿಯನ್ನು ಕೂಡ ಇಲ್ಲಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾನೆ, ಪ್ರವೇಶವನ್ನು ನಡೆಸ್ತಾನೆ, ಆಧಾರದ ಮೇಲೆ ಕೂಡ ಏನಾಗ್ತದೆ, ಅವನಿಗೂ ಕೂಡ ಏನಾಗ್ತದೆ, ಭಾಳಷ್ಟು ಹೆಲ್ಪ್ ಆಗ್ತದೆ. And it is also helpful to in the industrial sector, agriculture sector, service sector, and these are the importance for the law of the demand. ಇದೇ ರೀತಿಯಾಗಿ ಬೇಡಿಕೆ ನಿಯಮವು ಕೂಡ ಏನಾಗ್ತದೆ ಅಂದರೆ ಎಲ್ಲೆಡೆಯಲ್ಲೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. Now we can study the changes in the demand. If the sometime the contraction the demand, sometime the extension demand, when is demand can the contraction and the when is demand can be extension. ಯಾವಾಗ ಬೇಡಿಕೆ ಹಿಗ್ತದೆ, ಯಾವಾಗ ಬೇಡಿಕೆ ಕುಗ್ಗುತ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ ಅಲ್ವಾ. ಫಸ್ಟ್ ವಿ ಸ್ಟಡೀಸ್ ದಿ ಎಕ್ಸ್ಟೆನ್ಷನ್ ಡಿಮಾಂಡ್. ಎಕ್ಸ್ಟೆನ್ಷನ್ ಡಿಮಾಂಡ್ ರೆಫರ್ಸ್ ಟು ಎ situation where more units are demanded at a lower price. When the prices of the commodities very low, that time consumer can buying the more units of the demand. Consumer can demand it for the more units in the economy. ಇಲ್ಲಿ ಬೇಡಿಕೆ ಹಿಗ್ಗುವಿಕೆ ಅಂತಂದರೆ ಯಾವ ರೀತಿಯಾಗಿ ವಸ್ತುಗಳ ಬೆಲೆಗಳು ಇಳಿತಾ ಹೋಗ್ತವೆ, ಅದೇ ರೀತಿ ಅನುಭೋಗಿದಾರನು ಆ ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಪ್ರಮಾಣದಲ್ಲಿ ಏನಾಗ್ತದೆ, ಏರಿಕೆ ಆಗ್ತಾ ಇರ್ತದೆ. ಆ ವಸ್ತುಗಳಿಗೆ ಬೇಡಿಕೆಯನ್ನು ಮಾಡುವಂಥದ್ದು ವಸ್ತುಗಳಿಗೆ ಏನು ಮಾಡ್ತಾರೆ, ಹೆಚ್ಚಿನ ರೀತಿಯಾಗಿ ಬೇಡಿಕೆಯನ್ನು ಮಾಡ್ತಾ ಇರ್ತಾನೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬೇಡಿಕೆಯ ಹಿಗ್ಗುವಿಕೆ ಅಂತ ಕರಿತೀವಿ. ವೆನ್ ಅ ಡಿಮಾಂಡ್ changes due to the change in the prices, in case it is a case of the extension. When prices for commodity decreases or when the prices of the commodities available in a lower price, that time demanded for that good increases. Demanded for good, that extension. ಯಾವಾಗ ಇಲ್ಲಿ ವಸ್ತುಗಳ ಬೆಲೆಗಳು ಇಳಿತಾ ಇದ್ದಾವೆ, ಆ ಸಮಯದಲ್ಲಿ ಏನಾಗ್ತದೆ ಅಂದರೆ ಅನುಭೋಗಿದಾರನು ಹೆಚ್ಚು ಹೆಚ್ಚು ವಸ್ತುಗಳಿಗೆ ಏನು ಮಾಡ್ತಾನೆ, ಬೇಡಿಕೆಯನ್ನು ಹೆಚ್ಚು ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊತಾ ಇರ್ತಾನೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬೇಡಿಕೆ ಹಿಗ್ಗುವಿಕೆ ಅಂತ ಕೂಡ ನಾವು ಕರಿತಾ ಇದ್ದೇವೆ. ಯು ಆಲ್ಸೋ ಸಿ ಇನ್ ದಿ ಡಯಾಗ್ರಾಮ್ ವೆನ್ ದಿ ಪ್ರೈಸ್ OP, ಇಫ್ ದ ಪ್ರೈಸ್ ಕ್ಯಾನ್ measuring the OP price, when prices for the product can available for OP prices, if a consumer can demand it for that product only OM quantities. ಯಾವಾಗ OP ಅಷ್ಟು ವಸ್ತುವಿನ ಬೆಲೆ ಇದೆ, ಆವಾಗ ಆ ವ್ಯಕ್ತಿಯು OMನಷ್ಟು ವಸ್ತುಗಳಿಗೆ ಏನು ಮಾಡ್ತಾರೆ, ಬೇಡಿಕೆಯನ್ನು ಮಾಡ್ತಾ ಇರ್ತಾನೆ. ಹೌದಾ? ಅಂದರೆ ಯಾವಾಗ ಇಲ್ಲಿ ವಸ್ತುವಿನ ಬೆಲೆಯು OP ಇದೆ, ಅವನು ಏನು ಮಾಡ್ತಾನೆ ಅಂದರೆ OP ಎಷ್ಟು ಬೆಲೆ ಇದ್ದಾಗ ಅವನು OMನಷ್ಟು ವಸ್ತುಗಳನ್ನು ಇಲ್ಲಿ ಮಾರುಕಟ್ಟೆಯಲ್ಲಿ ಕೊಂಡ್ಕೊಡ್ತಾ ಇರ್ತಾನೆ. ಇಫ್ ಅ ಕನ್ಸ್ಯೂಮರ್ ಕ್ಯಾನ್ ಬೈಯಿಂಗ್ ದಿ more unit of the goods when a price is OP. Afterwards, prices for commodity falls from OP to the OR. ಇಲ್ಲಿ ಏನಾಗ್ತದೆ ಅಂದರೆ ವಸ್ತು ಬೆಲೆ ಏನಾಗ್ತದೆ ಅಂದರೆ OPದಿಂದ ORಗೆ ಏನಾಗ್ತದೆ, ಇಳಿಕೆ ಆಗ್ತಾ ಇರ್ತದೆ. ಇಫ್ ಕನ್ಸ್ಯೂಮರ್ prices for commodity prices for the commodity OP price to the OR price decreases, that time consumer buying the
ON quantity of the goods can demanded in the market. ಯಾವಾಗ ಓ ಆರ್ನಷ್ಟು ಪ್ರೈಸು ಅಥವಾ ಓ ಆರ್ನಷ್ಟು ಬೆಲೆ ಇಳಿಕೆ ಆಗ್ತದ ಆವಾಗ ವ್ಯಕ್ತಿಯು ಕೂಡ ಏನು ಮಾಡ್ತಾರೆ ಓ ಎನ್ನಷ್ಟು ಏನು ಮಾಡ್ತಾನೆ ಅಂದರೆ ವಸ್ತುಗಳನ್ನು ಬೇಡಿಕೆ ಮಾಡ್ತಾನೆ. ಬಿಕಾಸ್ ಇಫ್ ದ ಪ್ರೈಸಸ್ ಫಾರ್ ದ ಕಮೋಡಿಟಿ ಡಿಕ್ರೀಸಸ್ ಇಫ್ ಅ ಕನ್ಸ್ಯೂಮರ್ ಕ್ಯಾನ್ ಬೈಯಿಂಗ್ ದಿ ಮೋರ್ ಕ್ವಾಂಟಿಟಿ ಆಫ್ ದ ಗೂಡ್ಸ್ ಇನ್ ದಿ ಮಾರ್ಕೆಟ್. ಯಾವಾಗ ಒಂದು ವಸ್ತುಗಳ ಬೆಲೆಗಳು ಇರ್ತಾ ಇರ್ತವೆ ಆವಾಗ ಏನು ಮಾಡ್ತಾನಂದರೆ ಆ ಒಂದು ಅನುಭೋಗಿದಾರನು ಹೆಚ್ಚು ಪ್ರಮಾಣದ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಏನು ಮಾಡ್ತಾನೆ ಬೇಡಿಕೆಯನ್ನು ಮಾಡ್ತಾ ಇರ್ತಾನೆ. ದ್ಯಾಟ್ಸ್ ವೈ ದಿಸ್ ಡೈಗ್ರಾಮ್ ಶೋಸ್ ದ್ಯಾಟ್ ದಿ ವೆನ್ ಪ್ರೈಸಸ್ ಕ್ಯಾನ್ ಡಿಕ್ರೀಸಸ್ ಇಫ್ ಅ ಕನ್ಸ್ಯೂಮರ್ ಕ್ಯಾನ್ ಬೈಯಿಂಗ್ ದಿ ಆರ್ ಇಫ್ ಅ ಕನ್ಸ್ಯೂಮರ್ ಕ್ಯಾನ್ ಡಿಮಾಂಡೆಡ್ ದಿ ಮೋರ್ ಕ್ವಾಂಟಿಟಿ ಆಫ್ ದ ಗೂಡ್ಸ್ or when prices for the commodities increases, that time consumer can demand it for the less unit of the commodity. ಯಾವಾಗ ಒಂದು ವಸ್ತುವಿನ ಬೆಲೆಗಳು ಒ ಪಿದಿಂದ ಓ ಆರ್ಗೆ ಇಳಿತಾ ಇದ್ದಾವೆ ಅವನು ಒ ಪಿ ಒಂದು ವಸ್ತು ಬೆಲೆ ಇದ್ದಾಗ ಒ ಎಮ್ನಷ್ಟು ವಸ್ತುಗಳನ್ನು ಕೊಂಡ್ಕೋತಾ ಇರ್ತಾನೆ. ಅದೇ ರೀತಿ ಓ ಆರ್ ಅಷ್ಟು ವಸ್ತುಗಳಲ್ಲಿ ಒ ಪಿಯಿಂದ ಓ ಆರ್ಗೆ ಬೆಲೆ ಇಳಿದಾಗ ಅವನು ಒ ಎನ್ನಷ್ಟು ಪ್ರಮಾಣದ ವಸ್ತುಗಳಿಗೆ ಮಾಡ್ತಾನೆ ಬೇಡಿಕೆಯನ್ನು ಮಾಡ್ತಾರೆ. ಇದರ ಅರ್ಥ ಇಷ್ಟೇ, ಯಾವಾಗ ವಸ್ತುವಿನ ಬೆಲೆಯು ಇಳಿಕೆ ಆಗ್ತದ ಅದೇ ರೀತಿಯೂ ಕೂಡ ಏನು ಮಾಡ್ತಾನಂದರೆ ಅನುಭೋಗಿದಾರನು ವಸ್ತುಗಳಿಗೆ ಬೇಡಿಕೆ ಮಾಡುವಂಥ ಪ್ರಮಾಣವನ್ನು ಕೂಡ ಹೆಚ್ಚಿಗೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅಷ್ಟೇ ಪ್ರಮಾಣದ ವಸ್ತುಗಳನ್ನು ಕೂಡ ನಾವು ಕೊಂಡ್ಕೊತಾ ಇರ್ತಾನೆ. ಇಟ್ ಮೀನ್ಸ್ ವಿತ್ ಅ ಫಾಲ್ ಪ್ರೈಸ್ ಆಫ್ ದ ಕಮೋಡಿಟೀಸ್ ಮೋರ್ ಇಟ್ ಇಸ್ ದ ಡಿಮಾಂಡೆಡ್. MN is the extension of the demand is the MN shows that in the diagram if the demand can extension or increases from M to the N. ಇಲ್ಲಿ ಎಮ್ ಮತ್ತು ಎನ್ ನೋಡ್ತಾ ಇದ್ದೇವೆ ನಾವು ರೇಖಾಚಿತ್ರದಲ್ಲಿ. ಇಲ್ಲಿ ಎಮ್ನಷ್ಟು ವಸ್ತುಗಳನ್ನು ಏನು ಮಾಡ್ತಾನಂದರೆ ಅವನು ಮೊದಲು ಎಮ್ನಿಂದ ಏನು ಅಷ್ಟು ಕೊಂಡ್ಕೊತಿದ್ದ, ಆದರೆ ಯಾವಾಗ ಓ ಆರ್ ಅಷ್ಟು ಬೆಲೆಗಳು ಇಳಿಕೆ ಆಯಿತು ಆ ವಸ್ತುವೆಂದು ಅವಾಗ ಏನು ಮಾಡ್ತಾ ಓ ಎನ್ನಷ್ಟು ಏನು ಮಾಡ್ತಾನಂದರೆ ವಸ್ತುಗಳನ್ನು ಕೊಂಡೊಳ್ಳಕ್ಕೆ ಹೆಚ್ಚಿಗೆ ಶುರು ಮಾಡಿದ. ಅಂದರೆ ಓ ಎಮ್ ಅಂದರೆ ಕಡಿಮೆ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊತಿದ್ದ. ಯಾವಾಗ ಒಂದು ಬೆಲೆ ಇಳಿಕೆ ಆಯಿತು ಆವಾಗ ಹೆಚ್ಚಿನ ವಸ್ತುಗಳನ್ನು ಅವನು ಕೊಂಡ್ಕೊತಾ ಇದ್ದ. ಅದಕ್ಕಾಗಿ ಎಮ್ ಎನ್ ಈಸ್ ದಿ ಎಕ್ಸ್ಟೆನ್ಷನ್ ಡಿಮಾಂಡ್. ಬೇಡಿಕೆ ಏನಾಡ್ತದೆ ಓ ಎಮ್ನಿಂದ ಓ ಎನ್ನಷ್ಟು ಅಂತ ಹಿಗ್ತಾ ಹೋಯಿತು. ನೆಕ್ಸ್ಟ್ ವಿ ಕ್ಯಾನ್ ಸಿ ದಿ ಕಾಂಟ್ರಾಕ್ಷನ್ ಡಿಮಾಂಡ್. Contraction demand means less units of the commodities are demanded at the higher price. If the definition shows that when the prices of the commodities increases or when the price of commodity higher, if the consumer can demand the less unit of the commodities. ಯಾವಾಗ ವಸ್ತುಗಳ ಬೆಲೆಗಳು ಏರ್ತಾ ಹೋಗ್ತಾ ಇರ್ತವೆ ಅವಾಗೆ ಅನುಭೋಗಿದಾರನು ಕಡಿಮೆ ಪ್ರಮಾಣದ ವಸ್ತುಗಳಿಗೆ ಬೇಡಿಕೆಯನ್ನು ಮಾಡ್ತಾ ಇರ್ತಾನೆ. ಹೌದಾ? ಅದೇ ರೀತಿ ಇಲ್ಲೇನದಂದರೆ ಬೇಡಿಕೆಯ ಕುಗ್ಗುವಿಕೆಯಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ವಸ್ತುಗಳ ಬೆಲೆಗಳ ಏರಿಕೆ ಆಗ್ತಾ ಇದ್ದಾಗ ಅನುಭೋಗಿದಾರನ ಏನು ಮಾಡ್ತಾನೆ ಅಂದರೆ ಕಡಿಮೆ ಪ್ರಮಾಣದ ವಸ್ತುಗಳಿಗೆ ಬೇಡಿಕೆಯನ್ನು ಮಾಡ್ತಾನೆ. ಇದಕ್ಕೆ ನಾವಂತ ಬೇಡಿಕೆಯ ಕುಗ್ಗುವಿಕೆ ಅಂತ ಕರಿತೇವೆ. ಯು ಕ್ಯಾನ್ ಆಲ್ರೆಡಿ ನೋ ದ್ಯಾಟ್ ದಿ ಎಕ್ಸ್ಟೆನ್ಷನ್ ಡಿಮಾಂಡ್ ಇಫ್ ದ ಪ್ರೈಸಸ್ ಕ್ಯಾನ್ ದಿ ಡಿಕ್ರೀಸಸ್ ಇನ್ ದಿ ಎಕ್ಸ್ಟೆನ್ಷನ್ ಡಿಮಾಂಡ್ ಬಿಕಾಸ್ if the market situation can changes, that's why if the price of the product can decreases and the more quantity of the goods demanded for consumer. ಇಲ್ಲಿ ಯಾವಾಗ ಒಂದು ವಸ್ತುಗಳ ಬೆಲೆಗಳು ಅಲ್ಲಿ ಇಳಿಕೆ ಅದು ಅವಾಗ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ಕೊಂಡ. ಆದರೆ ಇಲ್ಲಿ ಏನಾಗ್ತದೆ ಬೇಡಿಕೆಯ ಕುಗ್ಗುವಿಕೆಯಲ್ಲಿ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇರ್ತವೆ. ಇವನ ಒಂದು ಕಡಿಮೆ ಪ್ರಮಾಣದ ಬೇಡಿಕೆಗೆ ಏನು ಮಾಡ್ತಾನಂದರೆ ನಿರ್ಧಾರವನ್ನು ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಇಲ್ಲೇನೆಂದರೆ ಯಾವಾಗ ಒಂದು ವಸ್ತುವಿನ ಬೆಲೆ ಕೂಡ ಏರ್ತಾ ಇರ್ತದೆ ಆವಾಗ ಅವನು ಬೇಡಿಕೆಯನ್ನು ಮಾಡುವಂಥ ಪ್ರಮಾಣ ಕಡಿಮೆ ಆಗ್ತದೆ. ಇದಕ್ಕೆ ನಾವು ಬೇಡಿಕೆ ಕುಗ್ಗುವಿಕೆ ಅಂತೀವಿ. ಯಾವಾಗ ವಸ್ತುವಿನ ಬೆಲೆ ಕಡಿಮೆಯಾದಾಗ ಅವನು ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಿಗೆ ಆಗುತ್ತದೆ ಅದಕ್ಕೆ ನಾವು ಏನಂತ ಕರಿತೀವಿ ಬೇಡಿಕೆ ಹಿಗ್ಗುವಿಕೆ ಅಂತ ಕರಿತೀವಿ. ವೆನ್ ದಿ ಪ್ರೈಸ್ ಆಫ್ ದಿ ಕಮೋಡಿಟಿ ಡಿಕ್ರೀಸಸ್ ದ್ಯಾಟ್ ಟೈಮ್ ಕನ್ಸ್ಯೂಮರ್ ಬೈಯಿಂಗ್ ದಿ ಮೋರ್ ಯೂನಿಟ್ ಆಫ್ ದ ಗೂಡ್ಸ್ ಇನ್ ದಿ ಮಾರ್ಕೆಟ್. It is called as the extension demand. When the prices of the commodity is higher, that time consumer can only demand it for the less commodities. This is called as the contraction demand. You can also see in the diagram, if the OP price consumer can buying the OM units are demanded. When the price OP, if a consumer can buy the OM units of the
ಗೂಡ್ಸ್, ಯಾವಾಗ ಒಂದು ವಸ್ತುಗಳ ಬೆಲೆಗಳು ಇಲ್ಲಿ ಓಪಿನಷ್ಟಿತ್ತು, ವಸ್ತುಗಳ ಬೆಲೆಗಳು ಓಪಿನಷ್ಟಿದ್ದು ಓ ಎಮ್ನಷ್ಟು ಏನು ಮಾಡ್ತಾನೆ ಅಂದ್ರೆ ವಸ್ತುವನ್ನು ಕೊಂಡ್ಕೊತಾ ಇರ್ತಾನೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ವಸ್ತುಗಳ ಬೆಲೆ ಕಡಿಮೆ ಇದೆ, ಅವನು ಕೊಂಡುಕೊಳ್ಳುವಂಥ ಪ್ರಮಾಣ ಕೂಡ ಹೆಚ್ಚಿದೆ. ಬಿಕಾಸ್ ಹಿ ಕ್ಯಾನ್ ಓನ್ಲಿ ಯು ಕ್ಯಾನ್ ಶೋ ದಿ ಓ ಪಿ ಪ್ರೈಸ್, ಹಿ ಕ್ಯಾನ್ ಬೈಯಿಂಗ್ ದಿ ಓ ಎಮ್ ಯೂನಿಟ್ಸ್ ಆಫ್ ದಿ ಗೂಡ್ಸ್. ಅಂದರೆ ಇಲ್ಲಿ ವಸ್ತುಗಳ ಬೆಲೆ ಕಡಿಮೆ ಇದೆ, ಆ ಒಂದು ವಸ್ತುವಿನ ಕೊಂಡುಕೊಳ್ಳುವ ಪ್ರಮಾಣ ಏನು ಮಾಡಿದಾನೆ, ಹೆಚ್ಚಿಗೆ ಮಾಡಿದ್ದಾನೆ. ವೆನ್ ದಿ ಪ್ರೈಸ್ ರೈಸಸ್ ಟು ದಿ ಓ ಆರ್, ಯಾವಾಗ ಒಂದು ಬೆಲೆ ಹೆಚ್ಚಿಗೆ ಇದೆ, ವೆನ್ ಇಸ್ ದ ಪ್ರೈಸ್ ಇಸ್ ಟು ದಿ ಓ ಆರ್, ಒನ್ಲಿ ಹಿ ಕ್ಯಾನ್ ಡಿಮಾಂಡ್ ದಿ ಓ ಎನ್ ಯೂನಿಟ್ಸ್. ವೆನ್ ದ ಪ್ರೈಸ್ ಇಸ್ ಒ ಪಿ, ಹಿ ಕ್ಯಾನ್ ಬೈಯಿಂಗ್ ದಿ ಓ ಎಮ್ ಯೂನಿಟ್ಸ್ ಆಫ್ ದಿ ಗೂಡ್ಸ್. ವೆನ್ ದಿ ಪ್ರೈಸ್ ರೈಸಸ್ ಒ ಪಿ ಟು ದಿ ಓ ಆರ್, his quantity demanded curve can shift to the ON. It means if the prices of the goods can higher, if a consumer demanded for less unit of the commodity, ಯಾವಾಗ ಒಂದು ವಸ್ತುಗಳ ಬೆಲೆಗಳು ಏರ್ತಾ ಇರ್ತವೆ ಆವಾಗ ಅನುಭೋಗಿದಾರನು ವಸ್ತುಗಳಿಗೆ ಬೇಡಿಕೆಯ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇರ್ತಾನೆ. ಇದು ಏನಂದರೆ ಬೇಡಿಕೆಯ ಕುಗ್ಗುವಿಕೆ ಅಂತ ಕರಿತೀವಿ.